ಲಾಸ್ಟ್ ಟೈಮ್ ನಾವು ತ್ರಿಣಿವೆ ಮಟನ್ ಮಾಡಿದ್ವಲ್ಲ, ಅದಕ್ಕೆ ತ್ರಿಣಿವೆ ಪೌಡರ್ ಮಾಡೋದು ಹೇಗೆ ಅಂತ ಕೊಡ್ತೀನಿ ಅಂತ ಹೇಳಿದ್ದೆ. ತ್ರಿಣಿವೆ ಮಟನ್ ಸ್ಪೆಷಲ್ ಪೌಡ್ರು ಅದು ನಾನು ಮಾಡಿದ್ದೀನಿ. ಇದನ್ನ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಹೇಳ್ತೀನಿ. ಈ ಬನ್ನಿ ಏನು ಮಾಡೋಣ ಅಂತ. ಇದಕ್ಕೆ ಬೇಕಾದ ಐಟಮ್ ನೋಡಿ ಇಷ್ಟೇ ಇರೋದು: ಧನಿಯಾ ಬೀಜ, ಮೆಂತ್ಯ ಕಾಳು, ಕಾಳುಮೆಣಸು, ಚಕ್ಕೆ 4 ಪೀಸು, ಲವಂಗ, ಜೀರಿಗೆ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ತೆಂಗಿನೆಣ್ಣೆ ಮತ್ತು ಅರಿಶಿನ ಪುಡಿ. ಇಷ್ಟನ್ನ ಎಣ್ಣೆಲಿ ಹಾಕಿ ಹುರ್ಕೋಬೇಕು. ಇವಾಗ ಬನ್ನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ತೆಂಗಿನೆಣ್ಣೆ ಹಾಕಿ ಮಾಡಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾವು ತೆಂಗಿನೆಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಬೆಂಗಳೂರು ಸೈಡಲ್ಲಿ ನಾರ್ಮಲಾಗಿ ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡ್ತಾರೆ. ಬಟ್ ಚಿಕನ್ಗೆ ಮಟನ್ಗೆ ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ನಿಮಗೆ ಇದು 1 ತಿಂಗಳು ಪೌಡ್ರ್ ಹಾಳಾಗಲ್ಲ. ಇದನ್ನ ಚಿಕನ್ಗೂ ಯೂಸ್ ಮಾಡ್ಬೋದು. ನೋಡಿ, ಮೆಂತ್ಯ ಹಾಕ್ತೀನಿ, ಸ್ವಲ್ಪ ಮೆಂತ್ಯ ನೀಟಾಗಿ ಕೆಂಪು ಕಲರ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು 1 kg ಮಟನ್ಗೆ 1 kg ಚಿಕನ್ಗೆ ಎರಡರಲ್ಲೂ ಯಾವುದಕ್ಕೊಂದು 1 kgಗೆ ಅಷ್ಟು ಮಟನ ಮಾಡ್ತಾ ಇರೋದು, ಮಸಾಲ ಮಾಡ್ತಾ ಇರೋದು. ಸ್ಲೋ ಫೈರಲ್ಲಿ ಹುರ್ಕೊಂಡ್ರೆ ಈ ಥರ ಮೆಂತ್ಯ ಆದಮೇಲೆ ಅದೇ ಕಡೆಗೆ ಈಗ ಕಾಳುಮೆಣಸು ಹಾಕೊಳ್ಳೋದು. ಇದಕ್ಕೆ ಕಾಳುಮೆಣಸು ಜಾಸ್ತಿ ಇರಬೇಕು. ಮಟನ್ಗೆ ಚಿಕನ್ಗಳಲ್ಲಿ ಕಾಳುಮೆಣಸು ಜಾಸ್ತಿ ಇದ್ದಾಗ ತಿನ್ನೋಕೆ ರುಚಿ ಚೆನ್ನಾಗಿರುತ್ತೆ. ಆ ಕಾಳುಮೆಣಸು ಫ್ಲೇವರು ಚೆನ್ನಾಗಿ ಹೊಡೆಯುತ್ತೆ. ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು, ನಿಮಗೆ ಜಾಸ್ತಿ ಪೌಡ್ರ್ ಬೇಕಂದರೆ ಇದೇ ಕ್ವಾಲಿಟಿನ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. 1 ತಿಂಗಳು 2 ತಿಂಗಳು ಪೌಡ್ರ್ ಹಾಳಾಗಲ್ಲ. ನಿಮಗೆ ಯಾವಾಗ ಬೇಕೋ ಅವಾಗ ಮಟನ್ ಬೇಕು 1 ಸ್ಪೂನ್ ಸಾಕು. ಈ ಬೇರೆ ಅಂಗಡಿ ಮಟನ್ ಮಸಾಲ, ಚಿಕನ್ ಮಸಾಲ ಅದೆಲ್ಲ ಹಾಕೋದೇ ಬೇಡ. ಇದು ಸಾಕು, ಸಿಂಪಲ್ ಆಗಿ ಸೂಪರ್ ಆಗಿರುತ್ತೆ. ಹೋಮ್ ಮೇಡ್. ಕಾಳುಮೆಣಸು ಜಾಸ್ತಿ ಫ್ರೈ ಮಾಡಿದ್ರೆ ನಿಮಗೆ ಕೈ ಹೊಡೆಯುತ್ತೆ ತಿನ್ನೋಗ. ಅದ್ರದ್ದು ಕಾಳುಮೆಣಸು ಫ್ಲೇವರ್ ಗೊತ್ತಾಗಲ್ಲ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಷ್ಟೇ. ನೋಡಿ, ಕಾಳುಮೆಣಸು ಇಷ್ಟೇ ಫ್ರೈ ಆಗಬೇಕು. ಜಾಸ್ತಿ ಫ್ರೈ ಮಾಡಿದ್ರೆ ನಿಮಗೆ ಕಹಿ ಬರುತ್ತೆ. ನಿಮಗೆ ಕಾಳುಮೆಣಸು ಫ್ಲೇವರ್ ಗೊತ್ತಾಗಲ್ಲ ಮಾಡುವಾಗ. ಧನಿಯಾ ಬೀಜ ಹಾಕೊಳ್ಳೋಣ. ಇದನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಈ ಪೌಡರ್ ಮಾಡಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ. ನೀವು ಆರಾಮಾಗಿ ಕಿಚನಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ಬೇಕೋ ಅವಾಗ ಇದು ಮಾಡ್ಕೋಬೋದು. ಕ್ಲೋಸಿಂಗ್ ಕಂಡೀಷನ್ ಇರಬೇಕಷ್ಟೇ. ನೋಡಿ, ಧನಿಯಾ ಬೀಜ ಇವಾಗ ಫ್ರೈ ಆಯಿತು. ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಚಟಪಟ ಕರಿಬೇವಿನ ಸೊಪ್ಪು ಹಾಕಿದ್ರೆ ಅದು ಫ್ಲೇವರೇ ಚೆಂದ. ನೋಡಿ, ಕರಿಬೇವಿನ ಸೊಪ್ಪು ಹಾಕಿದ್ನಲ್ಲ. ಇವಾಗ ನೆಕ್ಸ್ಟ್ ಚಕ್ಕೆ ಮತ್ತು ಲವಂಗ ಅದನ್ನು ಅದಕ್ಕೆ ಹಾಕೊಳ್ಳೋಣ. ನೋಡಿ, ನಾವು ಎಣ್ಣೆ ಮತ್ತೆ ಹಾಕೊಂಡಿಲ್ಲ. ಫಸ್ಟ್ ಏನು ಹಾಕಿದ್ನೋ ಅದೇ ಎಣ್ಣೆ ಅಷ್ಟೇ ಸಾಕು. ಎಣ್ಣೆ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ಪೌಡ್ರ್ ಮಾಡುವಾಗ. ನೋಡಿ, ಆ ತೆಂಗಿನ ಎಣ್ಣೆಗೂ ಹಾಕಿದ್ದಕ್ಕೆ ಧನಿಯಾ ಬೀಜ ಫ್ರೈ ಆದ ತಕ್ಷಣ ಯಾವ ರೀತಿ ಘಮ ಅಂತಿದೆ. ಇವಕ್ಕೆ ಜೀರಿಗೆ ಹಾಕೊಂತೀನಿ. ನೋಡಿ, ಜೀರಿಗೆ ಹಾಕಿದ್ಮೇಲೆ ಮುಗೀತು. ಎಳೆ ಕಾವಲು ಹುರ್ಕೋಬೇಕು ಯಾವತ್ತು. ನೀವು ಜಾಸ್ತಿ ಇಟ್ಕೊಂಡ್ರೆ ಸುಟ್ಟೋಗುತ್ತೆ ಒಳಗಡೆ. ಚೆನ್ನಾಗಿ ಅದು ವಾಸನೆ ಫ್ಲೇವರ್ ಆಗಿ ಚೆನ್ನಾಗಿ ಗೊತ್ತಾಗಲ್ಲ. ಇನ್ನು ಬಾಕಿ ಇರೋದು ಮೆಣಸಿನ್ಕಾಯಿ ಮಾತ್ರ. ಈಗ ಬಾಕಿ ಇರೋದು ಬರೀ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು, ಫ್ರೈ ಮಾಡ್ಕೋಬೇಕು. ನಾನು ಎಷ್ಟು ಮಸಾಲ ಹಾಕಿದ್ನಲ್ಲ ಇವಾಗ, ಇದಿಷ್ಟು 1 kg ಚಿಕನ್ಗೆ ಇಲ್ಲ 1 kg ಮಟನ್ಗೆ ಅಷ್ಟೇ. ನಿಮಗೆ ಜಾಸ್ತಿ ಬೇಕಂದ್ರೆ ನಾವು ಇವಾಗ ಏನು ಕ್ವಾಲಿಟಿ ಹಾಕಿದ್ದೀನಿ ಅದನ್ನ ಜಾಸ್ತಿ ಡಬಲ್ ಹಾಕ್ಬೇಕಷ್ಟೇ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಳ್ಳೋದು. ನೋಡಿ, ಒಂದು ಕೈಲಿ ಇಷ್ಟು ಬರುತ್ತೆ. ಇದನ್ನು ಹಾಗೆ ಎಳೆ ಕಾವಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾರೆ ಕೆಲವರು. ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಬರುತ್ತೆ ಅಷ್ಟೇ, ಕಲರ್ ಕಡಿಮೆ ಬರುತ್ತೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಫುಲ್ಲಾಗಿ ಬಿಸಿಗೆಲ್ಲ ಇರಬೇಕು. ಇದು ಮೆತ್ತಗಿದೆ, ಇದು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಹುರಿಬೇಕು. ಈ ರೀತಿ ಫ್ರೈ ಆಗಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಆರಕ್ಕೆ ಬಿಟ್ಟರೆ ನಿಮಗೆ ಈಸಿಯಾಗಿ ಕಟ್ ಆಗುತ್ತೆ. ತೋರಿಸ್ತೀನಿ.
ಅರ್ಶಿನ ಪುಡಿ ಒಂದು ಸ್ವಲ್ಪ ನೋಡಿ, ಸ್ಪೂನಲ್ಲಿ ಒಂದಿಷ್ಟು ಹಾಕೊಂಡಿರ್ತೀನಿ. ಇದು ಮಿಕ್ಸಿಗೆ ಹಾಕೊಳ್ಬೇಕು, ಪೌಡರ್ ಮಾಡಬೇಕು. ಜಾಸ್ತಿ ನುಣ್ಣಗೇನು ಬೇಡ, ನೋಡಿ ಈ ಥರ ಇಷ್ಟೇ ಪೌಡ್ರು. ನೋಡಿ ಇದರಲ್ಲೇ ಮಟನ್ ಫ್ಲೇವರ್ ಗೊತ್ತಾಗುತ್ತೆ ನಿಮಗೆ. ಏನಿಲ್ಲ, ಅಷ್ಟೇ ಸಿಂಪಲ್ ಆಗಿ ನೀವು ಮನೇಲೆ ಮಾಡ್ಕೋಬೋದು. ಆರಾಮ ಮಾಡಿ ಇಟ್ಕೊಂಡ್ರೆ ನಿಮ್ಗೆ 1 ತಿಂಗಳು ಇದ್ರೂ ಏನೂ ಆಗಲ್ಲ. ನೋಡಿ 1 kg ಮಟನ್ಗೆ ಇಷ್ಟೇ ಪೌಡರ್. ಚಿಕನ್ಗೂ ಹಾಕ್ಬೋದು, ಎರಡಕ್ಕೂ ಸೇಮ್ ಪೌಡರ್ ಇದು. ನೋಡಿ 3 ಚಮಚ ಆಗಿದೆ ಅಷ್ಟೇ, 3 ಸ್ಪೂನ್ ಪೌಡರ್ ಆಗಿದೆ. ನಿಮಗೆ 1 kg ಮಟನ್ಗೆ ಇಷ್ಟು ಮಸಾಲೆ ಸಾಕು. ನೀವು ಅಂಗಡಿಯಿಂದ ಏನು ಮಟನ್ ಮಸಾಲೆ ತರೋದಾಗಲಿ ಏನು ತರೋದು ಬೇಡ, ಬರೀ ಇಷ್ಟೇ ಸಾಕು. ಇದು ಮಾತ್ರ ಹಾಕಿದ್ರೆ ಅಷ್ಟೇ. ನೋಡಿ ಫ್ಲೇವರ್ ಹೆಂಗಿದೆ ಅಂತ.